ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೆ ಡೈರೆಕ್ಟರ್ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲ ಅನ್ಕೊಂಡಿದ್ರು ಇನ್ನು ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ನಿನ್ನೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಾಯಿತು. ನಿಮಗೆ ಆಪ್ಷನ್ ಎಂಟ್ರಿ ಕೂಡ ನಿನ್ನೆ ಎಂಡ್ ಆಯಿತು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಎಲ್ಲ ಕೂಡ ಮಾಡಿದೀರಾ. ಮೇನ್ ಥಿಂಗ್ ಎಲ್ಲ ಆಯುರ್ವೇದಕ್ಕೋಸ್ಕರ ಕಾಯ್ತಾ ಇದ್ರಿ. ಅದು ಆಪ್ಷನ್ ಎಂಟ್ರಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಇನ್ನು ಬಂದಿರೋದ ಕಾರಣ ಸೆಕೆಂಡ್ ರೌಂಡ್ ಅಲ್ಲಿ ಅದನ್ನ ಡೈರೆಕ್ಟ್ ಆಗಿ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಹಂಗಂತ ಅಂದ್ರೆ ನಾವು ಶೆಡ್ಯೂಲ್ ಪ್ರಕಾರನೇ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಅರ್ಥ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಆಸ್ ನಿಮಗೆ ಇವರು ಹೇಳಿರೋ ಕಾರಣ ಆಸ್ ನಿಮಗೆ ಶೆಡ್ಯೂಲ್ ಪ್ರಕಾರ ನಿಮಗೆ ಇದು ಟೆಂಪರರಿ ರಿಸಲ್ಟ್ ಅಂಡ್ ಫೈನಲ್ ರಿಸಲ್ಟ್ ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ. ಆಯ್ತಾ, ಅಪ್ಡೇಟ್ ಕೂಡ ಬರ್ತದೆ. ನಿಮಗೆ ಶೆಡ್ಯೂಲ್ ಪ್ರಕಾರ ನಿಮಗೆ ಹೆಚ್ಚು ಬರುತ್ತೆ. ಡಿಲೇ ಆಗ್ತಿದೆ, ಡಿಲೇ ಆಗುತ್ತೆ MCC ಇರೋ ಕಾರಣ ಅಂತ ಇದ್ರು. ಆ ರೀತಿ ಇಲ್ಲ ಅಂತ ಕಾಣುತ್ತೆ ಸದ್ಯಕ್ಕೆ ಕೆ ಅವರು ಮಾಹಿತಿ ನೀಡೋ ಪ್ರಕಾರ. ಆಯ್ತಾ, ಇನ್ನ ಮೇನ್ ಥಿಂಗ್ ರಿಸಲ್ಟ್ ವೈಟ್ ಕೂಡ ಮಾಡ್ತಾ ಇದ್ದೀರಾ. ಈಗ ಏನಾಗುತ್ತೆ ಪ್ರೊಸೆಸ್ ಫಸ್ಟ್ ರೌಂಡ್ ಅಪ್ಡೇಟ್ ಮಾಡೋದಾದ್ರೆ ಫಲಿತಾಂಶ ಕೂಡ ಬರುತ್ತೆ. ರಿಸಲ್ಟ್ ವೈಟ್ ಮಾಡ್ತಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಯಾವ್ದು ಅಂತ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಆಯ್ತಾ, ಚಾಯ್ಸ್ ಎಂಟ್ರಿ ಆಯ್ತಾ. 4 ಆಯ್ಕೆಗಳು ಇರ್ತವೆ. ಚಾಯ್ಸ್ ಎಂಟ್ರಿನ ಕೂಡ ಮಾಡ್ಕೊಂಡು ಇಚ್ಛೆ ಪಡೋರು ಅಡ್ಮಿಷನ್ ಆಗ್ತಾರಾ, ಇಲ್ಲಾಂದ್ರೆ ಸೀಟ್ ನ ಹೋಲ್ಡ್ ಮಾಡ್ತೀರಾ, ಇಲ್ಲಾಂದ್ರೆ ಸೀಟ್ ನ ವಿತೌಟ್ ಹೋಲ್ಡ್ ಮಾಡೋದಲ್ಲ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಇಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಶೆಡ್ಯೂಲ್ ಬಂದ್ಬಿಟ್ಟು ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಡೋಂಟ್ ವರಿ, ನಿಮಗೆ ಟೈಮ್ ಇರುತ್ತೆ. ಆಯ್ತಾ, ನಿಮಗೆ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ಶೆಡ್ಯೂಲ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮಗೆ ಟೈಮ್ ಇರುತ್ತೆ. ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು. ಚಾಯ್ಸ್ ಎಂಟ್ರಿ ಆದ ನಂತರ ನಿಮಗೆ ಸೆಕೆಂಡ್ ರೌಂಡ್ ಗೆ ನೀವು ಹೋಗ್ಬೋದು. ಇಲ್ಲಿ ಮೇನ್ ಥಿಂಗ್ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಇನ್ನ ಆಪ್ಷನ್ ಎಂಟ್ರಿ ಬಂದು ಚಾಯ್ಸ್ ಎಂಟ್ರಿ ಬಂದು ನಂತರ ನೀವು ಆಫ್ಟರ್ 3 to 4 days or 1 week ನಂತರ ನೀವು ಸೆಕೆಂಡ್ ರೌಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ. ಮೇನ್ ಥಿಂಗ್ ನೆಕ್ಸ್ಟ್ ನೀವು ರೀಅರೇಂಜ್ ಮಾಡಬಹುದು. ಆಯ್ತಾ, ಸೆಕೆಂಡ್ ರೌಂಡ್ ಅಲ್ಲಿ ನೀವು ಗ್ಯಾಪ್ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೊಸದಾಗಿ ಅದೇ ರೀತಿ ಕಾಲೇಜಸ್ ಆಡ್ ಮಾಡಕ್ ಆಗೋದಿಲ್ಲ. ಜಸ್ಟ್ ನೀವು ರೀಅರೇಂಜ್ ಕೂಡ ಮಾಡಬಹುದು. ಹಿಂದೆ ಇರೋದು ಮುಂದೆ ಫಸ್ಟ್ ಪ್ರಿಫರೆನ್ಸ್ ಇರೋದು ಸೆಕೆಂಡ್ ಪ್ರಿಫರೆನ್ಸ್ ಇರೋ ಥರ್ಡ್ ಪ್ರಿಫರೆನ್ಸ್, ಆ ರೀತಿ ನೀವು ಹಿಂದೆ ಮುಂದೆ ಮಾಡಬಹುದು. ಯಾವುದೇ ರೀತಿ ನೀವು ಹೊಸದಾಗಿ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಶೆಡ್ಯೂಲ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಸೇಮ್ ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ನೀವು ಇತ್ತು ಅದೇ ರೀತಿ ಇರುತ್ತೆ. ಬಟ್ ನಿಮಗೆ ಅಲ್ಲಿ ರೀಅರೇಂಜ್ ಅಥವಾ ಡಿಲೀಟ್ ಕೂಡ ಮಾಡ್ಕೋಬಹುದು. ಅಲ್ಲಿ ನೀವು ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಚಾಯ್ಸ್ ಎಂಟ್ರಿ ಕೂಡ ಘೋಷಣೆ ಕೂಡ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಈ ಬಾರಿ ಚೇಂಜಸ್ ಮಾಡ್ತೀವಿ ಅಂತ ಹೇಳಿ ಹಿಂದೆ ಹೇಳಿದ್ರು. ಇನ್ ಕೇಸ್ ಚೇಂಜಸ್ ಮಾಡೋದು ಅದನ್ನ ನೋಟಿಫೈ ಮಾಡ್ತಾರೆ. ಇಷ್ಟು ಇವತ್ತಿನ ಮಾಹಿತಿ. ಆಸ್ ಪರ್ ಶೆಡ್ಯೂಲ್ ನಿಮಗೆ ಸದ್ಯದ ಮಾಹಿತಿ ಪ್ರಕಾರ ಹೋಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು.